ಧ್ರುವಕುಮಾರನು 5 ವರ್ಷಗಳ ವಯಸ್ಸಿನ ಎಳೆಯ ಬಾಲಕನಾದರೂ ದಿಟ್ಟತನದಿಂದ ತಪಸ್ಸು ಮಾಡಿ ಶ್ರೀಹರಿಯನ್ನೇ ಸಾಕ್ಷಾತ್ಕರಿಸಿಕೊಂಡನು. ಗರ್ವದಿಂದ ಮೆರೆಯುತ್ತಿದ್ದ ಮಲತಾಯಿಯ ಪ್ರೀತಿಯನ್ನು, ತನ್ನ ವಿಷಯದಲ್ಲಿ ಉದಾಸೀನನಾಗಿದ್ದ ತಂದೆಯ ವಾತ್ಸಲ್ಯವನ್ನೂ ಗಳಿಸಿಕೊಂಡನು. ಅವನ ತಾಯಿಯು ಅಂಥ ಪುತ್ರನನ್ನು ಪಡೆದುದಕ್ಕಾಗಿ ಹೆಮ್ಮೆಪಟ್ಟಳು. ಪುರಜನರೆಲ್ಲರೂ ಅವನನ್ನು ಅಭಿನಂದಿಸಿದರು. ಅವನ ಕೀರ್ತಿ ದಶದಿಕ್ಕುಗಳನ್ನು ವ್ಯಾಪಿಸಿತು. ಇಂಥ ಸತ್ಪುತ್ರರು ಎಷ್ಟು ಜನಕ್ಕೆ ದೊರೆತಾರು? ತಾಯ್ತಂದೆಯರ ಪ್ರೀತಿಯ ಆರೈಕೆಯಲ್ಲಿ ಧ್ರುವನು ಬೆಳೆದು ಪ್ರಾಪ್ತವಯಸ್ಕನಾದನು. ಸುಂದರನೂ ಬುದ್ಧಿಶಾಲಿಯೂ ಪ್ರಜೆಗಳ ಪ್ರೀತಿಗೆ ಪಾತ್ರನೂ ಆಗಿದ್ದ ಅವನು ರಾಜನಾಗಲು ಯೋಗ್ಯನಾಗಿದ್ದನು. ಮಂತ್ರಿಗಳ ಅಭಿಪ್ರಾಯವೂ ಇದೇ ಆಗಿತ್ತು. ರಾಜ ಉತ್ತಾನಪಾದನು ತನ್ನ ಸಚಿವರೆಲ್ಲರೊಡನೆ ಸಮಾಲೋಚಿಸಿ ಧ್ರುವನಿಗೆ ಪಟ್ಟಾಭಿಷೇಕ ಮಾಡಿದನು. ಅನಂತರ ಉತ್ತಾನಪಾದನು ಸಂಸಾರದಲ್ಲಿ ವಿರಕ್ತನಾಗಿ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಲು ಅರಣ್ಯಕ್ಕೆ ಹೊರಟು ಹೋದನು. ಧ್ರುವನು ಶಿಶುಮಾರ ಪ್ರಜಾಪತಿಯ ಮಗಳಾದ ಭ್ರಮಿ ಎಂಬುವಳನ್ನು ವಿವಾಹವಾದನು. ಅವಳಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಎಂಬ ಪುತ್ರರು ಜನಿಸಿದರು. ಅವನು ವಾಯುದೇವನ ಮಗಳಾದ ಇಲಾ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ ಉತ್ಕಲನೆಂಬ ಪುತ್ರನೂ ರತ್ನಪ್ರಾಯಳಾದ ಒಬ್ಬ ಪುತ್ರಿಯೂ ಜನಿಸಿದರು. ಅವರೆಲ್ಲರೂ ಸುಖವಾಗಿದ್ದರು. ಧ್ರುವನ ಆಡಳಿತದಲ್ಲಿ ರಾಜ್ಯವು ಸುಭಿಕ್ಷವಾಗಿದ್ದು ಪ್ರಜೆಗಳು ಸಂತೃಪ್ತರಾಗಿದ್ದರು. ಹೀಗಿರಲು ಇನ್ನೂ ವಿವಾಹವಾಗದ ಧ್ರುವನ ತಮ್ಮನಾದ ಉತ್ತಮನು ಒಂದು ದಿನ ಬೇಟೆಯಾಡಲೆಂದು ಕಾಡಿಗೆ ಹೋದ. ಆಗ ವಿಧಿಯ ಕ್ರೂರ ಪ್ರೇರಣೆಯಿಂದಲೋ ಎಂಬಂತೆ ಹಿಮಾಲಯ ಪ್ರಾಂತದಲ್ಲಿ ಒಬ್ಬ ಯಕ್ಷನು ಅವನನ್ನು ವಧಿಸಿದ. ಅವನು ಹಿಂದಿರುಗದಿರಲು ವ್ಯಾಕುಲಗೊಂಡ ಅವನ ತಾಯಿ ಸುರುಚಿಯು ಅವನನ್ನು ಹುಡುಕಲು ಹೋಗಿ ಕಾಡ್ಗಿಚ್ಚಿಗೆ ಬಲಿಯಾಗಿಬಿಟ್ಟಳು. ತನ್ನ ತಮ್ಮನು ಯಕ್ಷನೋರ್ವನಿಂದ ಹತನಾದನೆಂದು ಕೇಳಿದ ಧ್ರುವ ಮಹಾರಾಜನು ದುಃಖ ಕೋಪಗಳಿಗೊಳಗಾದ. ಯಕ್ಷರನ್ನು ಶಿಕ್ಷಿಸಿ ಸೇಡು ತೀರಿಸಿಕೊಳ್ಳಲೆಂದು ಅವನು ಅಲಕಾಪುರಿಗೆ ಜೈತ್ರಯಾತ್ರೆ ಹೊರಟ. ಹಿಮಾಲಯ ಪ್ರಾಂತದ ಉತ್ತರ ದಿಕ್ಕಿಗೆ ದಂಡೆತ್ತಿ ಹೋದ ಅವನು ರುದ್ರಾನುಚರರಾದ ಯಕ್ಷರು ವಾಸಿಸುತ್ತಿದ್ದ ಆ ನಗರವನ್ನು ಕಂಡ. ಕೂಡಲೇ ಅವನು ದಶದಿಕ್ಕುಗಳನ್ನು ಮೊಳಗಿಸುತ್ತಾ ತನ್ನ ಶಂಖವನ್ನೂದಿದ. ಆ ಭಯಂಕರ ನಾದವನ್ನು ಕೇಳಿ ಯಕ್ಷ ಪತ್ನಿಯರು ಗಡಗಡನೆ ನಡುಗತೊಡಗಿದರು. ಆ ಶಬ್ದವು ಯಕ್ಷರಿಗೂ ಸಹಿಸಲಸಾಧ್ಯವಾಗಿತ್ತು. ಒಡನೆಯೇ ಅವರು ತಮ್ಮ ಆಯುಧಗಳನ್ನೆತ್ತಿಕೊಂಡು ಬಂದು ಧ್ರುವನ ಮೇಲೆರಗಿದರು. ಧ್ರುವ ಮಹಾರಾಜನಿಗೂ ಯಕ್ಷರಿಗೂ ಘನಘೋರ ಯುದ್ಧ ಆರಂಭವಾಯಿತು. ಮಹಾರಥಿಯೂ ಶ್ರೇಷ್ಠ ಬಿಲ್ಲಾಳುವೂ ಆಗಿದ್ದ ಧ್ರುವನು ಒಂದೇ ಬಾರಿಗೆ 3 ಬಾಣಗಳನ್ನು ಪ್ರಯೋಗಿಸುತ್ತಾ ಯಕ್ಷವೀರರನ್ನು ಕೊಲ್ಲತೊಡಗಿದ. ತೀಕ್ಷ್ಣ ವೇಗದ ಬಾಣ ಪ್ರಹಾರದಿಂದ ತಮ್ಮ ಸೈನಿಕರ ಶಿರಚ್ಛೇದನವಾಗುತ್ತಿದ್ದುದನ್ನು ಕಂಡಾಗ ಯಕ್ಷಪ್ರಮುಖರಿಗೆ ಬಹು ವಿಸ್ಮಯವಾಯಿತು. ಧ್ರುವನು ತಮ್ಮ ವೈರಿಯಾದರೂ ಅವನನ್ನು ಶ್ಲಾಘಿಸಿದರು. ಆದರೆ ಅವರೇನೂ ಕಡಿಮೆಯಿರಲಿಲ್ಲ. ಕಾಲಿನಿಂದ ತುಳಿಯಲ್ಪಟ್ಟ ಸರ್ಪವು ಸುಮ್ಮನಿರುವುದೇ? ಧ್ರುವ ಮಹಾರಾಜನು ಹೂಡುತ್ತಿದ್ದ ಬಾಣಗಳಿಗೆ 2ರಷ್ಟು ಬಾಣಗಳನ್ನು ಹೂಡಿ ತಮ್ಮ ಪರಾಕ್ರಮವನ್ನು ತೋರಿದರು. ಅವರ ಸಂಖ್ಯೆಯು 1,30,000 ಎಲ್ಲ ಯಕ್ಷರೂ ಒಟ್ಟಿಗೆ ಸೇರಿ ಖಡ್ಗ ಪರಿಘ ಶೂಲಭಲ್ಲೆ ಭುಷುಂಡಿಗಳಿಂದಲೂ ಚಿತ್ರವಿಚಿತ್ರವಾದ ರೆಕ್ಕೆಪುಕ್ಕಗಳಿದ್ದ ಬಾಣಗಳಿಂದಲೂ ಧ್ರುವನನ್ನು ಆಕ್ರಮಿಸಿದರು. ವರ್ಷಧಾರೆಯಿಂದ ಬೆಟ್ಟವು ಮುಚ್ಚಿ ಹೋಗುವಂತೆ ಧ್ರುವನು ಅವರ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಮುಚ್ಚಿ ಹೋಗಿ ಯಾರಿಗೂ ಕಾಣದಂತಾದನು. ಅಯ್ಯೋ, ಮನುವಿನ ಮೊಮ್ಮಗನಾದ ಈ ಧ್ರುವ ಮಹಾರಾಜನು ಹತನಾಗಿ ಹೋದ. ಸೂರ್ಯನಂತಿದ್ದ ಧ್ರುವನು ಯಕ್ಷರೆಂಬ ಸಮುದ್ರದಲ್ಲಿ ಮುಳುಗಿ ಹೋದ. ಆಕಾಶದಲ್ಲಿ ಸಿದ್ಧರು ಹಾಹಾಕಾರಗೈದರು. ಆಹಾ, ನಾವು ವಿಜಯಿಗಳಾದೆವು, ಧ್ರುವನನ್ನು ಮುಗಿಸಿಬಿಟ್ಟೆವು. ಯಕ್ಷರು ಸಂತೋಷದಿಂದ ಘೋಷಿಸಿಕೊಳ್ಳತೊಡಗಿದರು. ಅಷ್ಟರಲ್ಲಿ ಮುಸುಕಿದ ಮಂಜು ಕರಗಿ ಸೂರ್ಯನು ಮೂಡಿ ಬರುವಂತೆ ಧ್ರುವನ ರಥವು ಮತ್ತೆ ಕಾಣಿಸಿಕೊಂಡಿತು. ತನ್ನ ದಿವ್ಯ ಧನುಸ್ಸನ್ನು ಠೇಂಕರಿಸುತ್ತಾ ಧ್ರುವನು ಬಾಣಗಳ ಸುರಿಮಳೆಗೈದನು. ಅರಗಳಿಗೆಯಲ್ಲಿ ಭೀತಿಯ ಬುಗ್ಗೆಯೆಬ್ಬಿಸಿ ಮೋಡಗಳನ್ನು ಗಾಳಿಯು ಚದುರಿಸುವಂತೆ ಅವರನ್ನು ಚದುರಿಸಿಬಿಟ್ಟನು. ಅವನ ಧನುಸ್ಸಿನಿಂದ ಹೊರಟ ಅಂಬುಗಳು ಇಂದ್ರನ ವಜ್ರಾಯುಧವು ಗಿರಿಶಿಖರಗಳನ್ನು ಛಿದ್ರಛಿದ್ರಗೊಳಿಸುವಂತೆ ಯಕ್ಷರ ಕವಚಗಳನ್ನು ಭೇದಿಸಿ ಅವರ ದೇಹಗಳನ್ನು ಸೀಳಿದವು.
ಸೊಗಸಾದ ಕರ್ಣಕುಂಡಲಗಳಿಂದಲೂ ವರ್ಣರಂಜಿತವಾದ ರುಮಾಲುಗಳಿಂದಲೂ ಅಲಂಕೃತವಾಗಿದ್ದ ಅವರ ರುಂಡಗಳು, ಹೊನ್ನಿನ ತಾಳೆಯ ಮರಗಳಂತಿದ್ದ ಅವರ ತೊಡೆಗಳು, ಕೇಯೂರ ಕಂಕಣಗಳಿಂದ ಅಲಂಕೃತವಾಗಿದ್ದ ಅವರ ತೋಳುಗಳು, ಕೈಗಳು ಅವರ ದೇಹಗಳಿಂದ ಕತ್ತರಿಸಲ್ಪಟ್ಟು ರಣಭೂಮಿಯ ತುಂಬ ಹರಡಿಕೊಂಡವು. ಆ ದೃಶ್ಯ ವೀರರ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುವಂತಿತ್ತು. ಅಳಿದೊಳಿದ ಯಕ್ಷರು ಸಿಂಹಕ್ಕೆ ಸೋತ ಆನೆಗಳಂತೆ ಕ್ಷತ್ರಿಯ ವೀರನಾದ ಧ್ರುವನ ಕೈಯಿಂದ ತಪ್ಪಿಸಿಕೊಂಡು ಪಲಾಯನ ಮಾಡಿದರು. ಬಹುಬೇಗನೆ ರಣಭೂಮಿಯು ಬರಿದಾದುದನ್ನು ಕಂಡ ಧ್ರುವನು ಅಲಕಾಪುರಿಯನ್ನೊಮ್ಮೆ ನೋಡಬಯಸಿದನು. ಆದರೆ ಮಾಯಾವಿಗಳಾದ ಯಕ್ಷರು ಮತ್ತೆ ಏನಾದರೂ ಮಾಡಿಯಾರೆಂದು ಬಗೆದು ಪುರಿಯನ್ನು ಪ್ರವೇಶಿಸದೆ ಅಲ್ಲೇ ನಿಂತನು. ತನ್ನ ಸಾರಥಿಯ ಬಳಿ ಈ ಸಂಶಯವನ್ನು ವ್ಯಕ್ತಪಡಿಸಿ ಸ್ವಲ್ಪ ಕಾಲ ಮಾತನಾಡಹತ್ತಿದನು. ಆಗ ಇದ್ದಕ್ಕಿದ್ದಂತೆ ಕಡಲು ಭೋರ್ಗರೆವಂತೆ ಒಂದು ಮಹಾಶಬ್ದ ಉಂಟಾಯಿತು. ದಿಕ್ಕು ದಿಕ್ಕುಗಳಲ್ಲೂ ಧೂಳನ್ನೆಬ್ಬಿಸುತ್ತಾ ಬಿರುಗಾಳಿಯು ಭರ್ರನೆ ಬೀಸತೊಡಗಿತು. ಆಗಸವೆಲ್ಲ ಘನಮೇಘಗಳಿಂದಲೂ ಮಿಂಚಿನ ಹೊಳಪಿನಿಂದಲೂ ಆವೃತವಾಗಿ ಭಯಂಕರವಾದ ಗುಡುಗಿನ ಸದ್ದಾಯಿತು. ರಕ್ತ, ಮಾಂಸ, ಮಲ, ಮೂತ್ರ, ಕೀವು, ಮಜ್ಜೆಗಳಿಂದ ಕೂಡಿದ ಭೀಕರ ಮಳೆ ಸುರಿಯಲಾರಂಭಿಸಿತು. ರುಂಡಗಳಿಲ್ಲದ ಮುಂಡಗಳು ರಾಶಿ ರಾಶಿಯಾಗಿ ಬಂದು ಬೀಳತೊಡಗಿದವು. ಆಕಾಶದಲ್ಲಿ ಹಠಾತ್ತನೆ ಒಂದು ದೊಡ್ಡ ಪರ್ವತವು ಕಾಣಿಸಿಕೊಂಡು ಎಲ್ಲ ದಿಕ್ಕುಗಳಲ್ಲೂ ಪರಿಘ, ಗದೆ, ಶೂಲ, ಖಡ್ಗ, ಬಂಡೆಯ ಚೂರು, ಆಲಿಕಲ್ಲುಗಳನ್ನು ಒಂದೇ ಸಮನೆ ಸುರಿಸತೊಡಗಿತು. ಉರಿಯುವ ಕೆಂಗಣ್ಣುಗಳಿಂದ ಕೂಡಿದ ಭಯಂಕರ ಸರ್ಪಗಳು ಎಲ್ಲೆಡೆಗಳಿಂದಲೂ ಬೆಂಕಿಯನ್ನುಗುಳುತ್ತಾ ಧ್ರುವನನ್ನು ನುಂಗಲು ಬರತೊಡಗಿದವು. ಮದೋನ್ಮತ್ತ ಗಜಗಳು, ಸಿಂಹವ್ಯಾಘ್ರಗಳು ಗರ್ಜಿಸುತ್ತಾ ಹಿಂಡು ಹಿಂಡಾಗಿ ಧ್ರುವನನ್ನಾಕ್ರಮಿಸತೊಡಗಿದವು. ಕಲ್ಪಾಂತ್ಯದ ಪ್ರಳಯ ಕಾಲವೇ ಬಂದಂತಾಗಿ ದೊಡ್ಡ ದೊಡ್ಡ ಅಲೆಗಳನ್ನೆಸೆಯುತ್ತಾ ಒಂದು ಮಹಾಸಾಗರವೇ ಅವನತ್ತ ಬರತೊಡಗಿತು. ಇದೆಲ್ಲವೂ ಯಕ್ಷರು ಸೃಷ್ಟಿಸಿದ ಮಾಯೆಯ ಪರಿಣಾಮವಾಗಿತ್ತು. ಧ್ರುವನು ದುಸ್ತರವಾದ ಇಂಥ ಮಾಯೆಯಲ್ಲಿ ಸಿಕ್ಕಿಕೊಳ್ಳಲು ಋಷಿಮುನಿಗಳು ಅವನಿಗೆ ಧೈರ್ಯ ತುಂಬಿ ಮಂಗಳಾಶೀರ್ವಾದ ಮಾಡಲೆಂದು ಆಗಸದಲ್ಲಿ ಕಾಣಿಸಿಕೊಂಡರು. ಅವರು ಅವನನ್ನು ಹರಸುತ್ತಾ ಹೇಳಿದರು, ಧ್ರುವ ಮಹಾರಾಜನೇ, ಶಾರ್ಂಗಧನ್ವನಾದ ಶ್ರೀಹರಿಯು ನಿನ್ನನ್ನು ರಕ್ಷಿಸಲಿ. ಶರಣಾರ್ಥಿಗಳ ಸಂಕಟಗಳನ್ನು ಪರಿಹರಿಸುವ ಆ ದೇವದೇವನು ನಿನ್ನ ಶತ್ರುಗಳನ್ನು ಖಂಡಿತವಾಗಿಯೂ ನೆಲಸಮ ಮಾಡುವನು. ಅವನ ನಾಮೋಚ್ಚಾರಣೆ ಮಾಡಿದರಾಗಲಿ ಕೇಳಿದರಾಗಲಿ ಕೂಡಲೇ ಜನರು ದುಸ್ತರವಾದ ಮೃತ್ಯುವನ್ನು ಜಯಿಸಿಬಿಡುವರು. ಮಹಾಮುನಿಗಳ ಈ ಉತ್ತೇಜನದ ಮಾತುಗಳನ್ನು ಕೇಳಿ ಧ್ರುವನು ಉತ್ಸಾಹಭರಿತನಾದನು. ಶುದ್ಧಾಚಮನ ಮಾಡಿ ನಾರಾಯಣ ನಿರ್ಮಿತವಾದ ನಾರಾಯಣಾಸ್ತ್ರವನ್ನು ತನ್ನ ಬಿಲ್ಲಿಗೆ ಅನುಸಂಧಾನ ಮಾಡಿದನು. ಆ ಮಹಾಸ್ತ್ರವನ್ನು ಅವನು ಪ್ರಯೋಗಿಸಲು ಜ್ಞಾನೋದಯವಾದಾಗ ಕ್ಲೇಶಗಳೆಲ್ಲವೂ ನಶಿಸಿ ಹೋಗುವಂತೆ ಗುಹ್ಯಕರಿಂದ ನಿರ್ಮಿತವಾಗಿದ್ದ ಮಾಯೆಯೂ ನಾಶವಾಯಿತು. ಆ ನಾರಾಯಣಾಸ್ತ್ರದಿಂದ ಬಂಗಾರದ ಹಿಡಿಯುಳ್ಳ ಅನೇಕಾನೇಕ ಬಾಣಗಳು ಹೊರಹೊಮ್ಮಿ ಶತ್ರುಬಲವನ್ನು ಧ್ವಂಸ ಮಾಡತೊಡಗಿದವು. ನವಿಲುಗಳು ಕೇಕೆ ಹಾಕುತ್ತಾ ಅರಣ್ಯವನ್ನು ಪ್ರವೇಶಿಸುವಂತೆ ನಾರಾಯಣಾಸ್ತ್ರದಿಂದ ಹೊರಟ ಬಾಣಗಳು ಮಹಾಶಬ್ದ ಮಾಡುತ್ತಾ ಶತ್ರು ಸೈನ್ಯವನ್ನು ಹೊಕ್ಕು ಅವರನ್ನು ಪ್ರಜ್ಞಾಹೀನರನ್ನಾಗಿಸಿದವು. ಆದರೂ ಯಕ್ಷರು ಚೇತರಿಸಿಕೊಳ್ಳುತ್ತಾ ಯುದ್ಧ ಮಾಡತೊಡಗಿದರು. ಗರುಡನಿಂದ ಕೆಣಕಲ್ಪಟ್ಟ ಹಾವುಗಳಂತೆ ಅವರು ಕೆರಳಿ ಧ್ರುವನ ಮೇಲೆರಗಿದರು. ಆದರೆ ಮಹಾಪ್ರತಾಪಶಾಲಿಯಾದ ಧ್ರುವನು ಅವರ ಅಂಗಾಂಗಳನ್ನು ಖಂಡತುಂಡ ಮಾಡುತ್ತಾ ಅವರನ್ನು ಕೊಲ್ಲತೊಡಗಿದನು. ಸತ್ತ ಯಕ್ಷರಲ್ಲಿ ಬ್ರಹ್ಮಚಾರಿಗಳಾಗಿದ್ದ ಅನೇಕ ಪುಣ್ಯಾತ್ಮರು ಉತ್ತಮ ಲೋಕಗಳನ್ನು ಹೊಂದಿದರು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.